ರಣದೀಪ್ ಸುರ್ಜೇವಾಲಾ ಅವರ ಭೇಟಿಗೂ ಕೂಡ ಭೇಟಿಗೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಮುಂದಾಗ್ತಿದ್ದಾರೆ. ಸುರ್ಜೇವಾಲಾ ಭೇಟಿಗೆ ಸಮಯವನ್ನ ಈಗ ಆಲ್ರೆಡಿ ಕೇಳಿದಾರಂತೆ. ಗೃಹ ಸಚಿವರು ಈಗ ಈ ಟೈಮನ್ನ ಕೇಳಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜೂನ್ 26ರ ತಡರಾತ್ರಿ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು ಪರಮೇಶ್ವರ್. ನಾಳೆ ನೋಡಿದ್ರೆ ಸುರ್ಜೇವಾಲಾ ಅವರ ಭೇಟಿಗೆ, ಪರ್ಸನಲ್ ಭೇಟಿಗೆ, ಈಗ ನಾಳೆ ಬಂದು ಸುರ್ಜೇವಾಲಾ ಅವರು ಎಲ್ಲರೂ ಭೇಟಿ ಆಗ್ತಾರೆ. ಬಟ್ ಬೇರೆ ಮಾತಾಡೋದಕ್ಕೆ, ಇಬ್ಬರೇ ಖುದ್ದಾಗಿ ಕುತ್ಕೊಂಡು ಮಾತಾಡೋದಕ್ಕೆ ಟೈಮ್ ಕೇಳಿದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸಿಎಂ ಪಟ್ಟದ ಫೈಟ್ ಜೋರಾಗ್ತಾ ಇದೆ. ಸಿಎಂ ಬದಲಾವಣೆ ಅನಿವಾರ್ಯ ಆದರೆ ಆಕಾಂಕ್ಷಿಯಾಗಿರುವ ಪರಮೇಶ್ವರ್ ಅವರು ನನ್ನ ಜೇಬಲ್ಲಿರೋ ಖರ್ಚಿಫ್ ತಗೊಳ್ಳಿ ಸರ್, ನನ್ನ ಕುರ್ಚಿ ಮೇಲೆ ಹಾಕಿ ಅಂತ ಏನಾದರೂ ಕೇಳ್ತಾರಾ? ಇತ್ತ ದಲಿತ ಸಮಾವೇಶಕ್ಕೆ ಅವಕಾಶವನ್ನು ಕೇಳುವ ಸಾಧ್ಯತೆ ಕೂಡ ಇದೆ. ದಲಿತ ಸಮಾವೇಶಕ್ಕೆ ಅವಕಾಶ ಒಂದು ಕಡೆ ಆದರೆ, ಮಗದೊಂದು ಕಡೆ ಶಾಸಕರ ಅಸಮಾಧಾನದ ಬಗ್ಗೆಯೂ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಶಾಸಕರುಗಳಂತೂ ತೀರಾ ಅವರ ಕೋಪ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ. ಅಸಮಾಧಾನ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿದೆ. ಯಾಕಂದ್ರೆ ಹೇಳಿದಲ್ಲ, ಅನುದಾನ ಸಿಗ್ತಾ ಇಲ್ಲ ಅನ್ನೋದೊಂದು ಮಿನಿಸ್ಟರ್ಗಳು ಶಾಸಕರುಗಳ ಕೈಗೆ ಸಿಗ್ತಾ ಇಲ್ಲ. ಹೇಳ್ಕೊಳಕ್ ನೋಡಿದ್ರೆ ಕಾಂಗ್ರೆಸ್ ಇದೆ, ನಮ್ಮ ಪಕ್ಷನೇ ಆಡಳಿತದಲ್ಲಿದೆ, ಆದರೂ ಕೂಡ ನಮಗೆ ಭಾರಿ ಮುಜುಗರ ಆಗ್ತಾ ಇದೆ ಅಂತ ಒಬ್ಬೊಬ್ರು ಒಂದೊಂದು ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಗೃಹ ಸಚಿವರಾಗಿ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ದುರ್ಗೇಶ್ ಅವರು ನೀಡ್ತಾರೆ. ದುರ್ಗೇಶ್, ಪರಮೇಶ್ವರ್ ಅವರ ಈ ಭೇಟಿಗೆ ಸಮಯ ಕೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆ ಮಾಡ್ಬೋದು? ಇವ್ರಿಗೂ ಏನಾದರೂ ಅಸಮಾಧಾನ ಇದೆಯಾ, ಅಥವಾ ಸಿಎಂ ಸ್ಥಾನದ ಆಕಾಂಕ್ಷಿ ಇವರು ರೇಸ್ನಲ್ಲಿದ್ದಾರಾ? ಇದ್ರ ಬಗ್ಗೆ ಚರ್ಚೆ ಆಗ್ಬೋದಾ? ಡೀಟೇಲ್ಸ್ ಏನಿದೆ? ಎಸ್ ವಿದ್ಯಾ, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂತ ಒಂದು ಹೇಳಿಕೆ ನೀಡಿರೋದ್ರಿಂದ ಈಗಾಗಲೇ ಏನು ರಾಜ್ಯಕ್ಕೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಈ ಒಂದು ಆಗಮನದ ಬೆನ್ನಲ್ಲೇ ಸಾಕಷ್ಟು ಹಲವಾರು ಬದಲಾವಣೆಗಳಾಗುವಂತದ್ದು. ಅದರ ಜೊತೆಗೆ ಸಿಎಂ ಅವರ ಜೊತೆಗೆ ಡಿಸಿಎಂ ಅವರ ಜೊತೆಗೆ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಇವತ್ತು ಮಧ್ಯಾಹ್ನ 1 ಗಂಟೆ ನಂತರ ಏನು ರಾಜ್ಯಕ್ಕೆ ಸುರ್ಜೇವಾಲಾ ಆಗಮಿಸ್ತಾರೆ. ಆದ್ರೆ ನಾಳೆ ಸಮಯಾವಕಾಶವನ್ನ ಬೇಡಿದ್ದೇನೆ ಅನ್ನುವಂತ ಮಾತನ್ನ ಸುರ್ಜೇವಾಲಾ ಅವರ ಭೇಟಿಗೆ ಅವಕಾಶವನ್ನು ಕೇಳಿರೋದನ್ನ ಈಗಾಗಲೇ ಪರಮೇಶ್ವರ್ ಅವರ ಖಚಿತಪಡಿಸಿರೋದ್ರಿಂದ ಹೈಕಮಾಂಡ್ ನಾಯಕರ ಭೇಟಿಯ ಹಿಂದಿನ ಉದ್ದೇಶ ಏನು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರನ್ನು ತಡರಾತ್ರಿ ಭೇಟಿ ಮಾಡಿ ಚರ್ಚೆಯನ್ನ ಪರಮೇಶ್ವರ್ ನಡೆಸಿದ್ರು. ಇದೀಗ ಸುರ್ಜೇವಾಲಾ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಅನಿವಾರ್ಯ ಆದ್ರೆ ನಾನು ಕೂಡ ಆಕಾಂಕ್ಷೆ ಅನ್ನೋ ಮಾತು ಒಂದ್ ಕಡೆ ಆದ್ರೆ, ಸಚಿವ ಸಂಪುಟ ಪುನರ್ರಚನೆ, ನಿಗಮ ಮಂಡಳ ಅಧ್ಯಕ್ಷಸ್ಥಾನ ನೀಡುವಂತಹ ವಿಚಾರ ಆಗಿರಬಹುದು. ಅದರ ಜೊತೆ ಜಿಲ್ಲಾ ಮಟ್ಟ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಬಿಬಿಎಂಪಿ ಚುನಾವಣೆ ಇದೆ. ಹೀಗಾಗಿ ಈ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಸಿಎಂ ಬದಲಾವಣೆಯ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ನಾನು ಕೂಡ ಆಕಾಂಕ್ಷಿ ಅನ್ನುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಇರುವಂತದ್ದು. ರಾಜ್ಯದಲ್ಲಿ ದಲಿತ ಸಿಎಂ ಅವಕಾಶವನ್ನ ತಪ್ಪಿಸಲಾಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆಕ್ರೋಶ ಇರುವಂತದ್ದು. ಹೀಗಾಗಿ ರಾಜ್ಯದಲ್ಲಿ ದಲಿತ ಸಿಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕೂಗೇಳ್ತಾ ಇದೆ. ಇದ್ರ ಜೊತೆಗೆ ಏನು ಅವರು ಸಮಾವೇಶವನ್ನು ಆಯೋಜಿಸಿದ್ರು, ಆ ಒಂದು ಸಮಾವೇಶ ಕೂಡ ರದ್ದಾಗಿತ್ತು. ಈ ಹಿನ್ನೆಲೆ ದಲಿತ ಸಮಾವೇಶಕ್ಕೂ ಅವಕಾಶವನ್ನ ಕೇಳ್ತಾ ಇರೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ವಿದ್ಯಾ.